ಸರದಾರ. ಸುತ್ತ 60 ಹಳ್ಳಿಗೆಲ್ಲ ಈ ವಿಷಕಂಠ ದೇಸಾಯಿನೇ ಸರದಾರ. ಆದರೆ ನನ್ನ ಪ್ರತಿಯೊಂದ ಕೆಲಸದಲ್ಲಿ ಅಡ್ಡಾಗಿ ನಿಂತಿದ್ದಾನೆ ಆ ಪೀರ. ಲೇ ಬಡ ಭಿಕಾರಿ ಪೀರ್ಯ, ನನ್ನ ಪ್ರತಿಯೊಂದ ಕೆಲಸದಲ್ಲಿ ಅಡ್ಡಾಗಿ ನಿಂತಿದೆ ಮಗನೇ, ಅಡ್ಡಾಗಿ ನಿಂತಿದ್ದೀರಿ. ಪಾಪ ನಿನಗೇನು ಗೊತ್ತು ಮಗನೇ, ನಿನಗೇನು ಗೊತ್ತು? ನೀನು ನಿಂತಿರುವುದು ದಟ್ಟವಾದ ಆಲದ ಮರದ ಕೆಳಗಡೆ ಅಂತ ಮಗನೇ, ನಿನಗೆ ನೆನಪಿಲ್ಲ. ನೀವೇ ಧನಿ ಎಂದು ಬಂದರೆ ನೆರಳು ನೀಡುವುದು ಈ ಹೆಮ್ಮ ಬರ. ನೀನು ಯಾವನೇ ಎಂದು ಬಂದರೆ ಸ್ಮಶಾನದ ಹಾದಿಯನ್ನು ತೋರಿಸುವುದು ಇದೇ ಹೆಮ್ಮರ. ಲೇ ಬಡ ಸೂಳೆ ಮಗನೇ ರಾಮ್ಯ, ನಿನ್ನ ಸಾವು ಆ ದೇವರು ನನ್ನ ಕೈಯಲ್ಲಿ ಬರೆದಿಟ್ಟು ಹೋಗಿದ್ದಾನೆ ಮಗನೇ, ನನ್ನ ಕೈಯಲ್ಲಿ ಬರೆದಿಟ್ಟು ಹೋಗಿದ್ದಾನೆ. ಸುಧಾಮ, ಲೇ ಸುಧಾಮ, ಜಾನಿ ಬ್ಯಾಂಕಿಗೆ ಹೋಗಿ ಇನ್ನೂ ಬಂದಿಲ್ಲವನ ಸುಧಾಮ? ಇನ್ನೂ ಬಂದಿಲ್ಲ. ನೀವು ಅದರ ವಿಷಕಂಠ ದೇಸಾಯಿ ಅವರಿಗೆ. ಓಹೋ ನಮಸ್ಕಾರ. ಏನು ಕಾಳಿಂಗ, ನನ್ನ ಫ್ಯಾಕ್ಟರಿ ಕೆಲಸಗಳು ಎಲ್ಲ ಚೆನ್ನಾಗಿ ನಡೀತಾ ಇದೆ ತಾನೇ? ನಾನಿರುವವರೆಗೂ ನಿಮ್ಮ ಫ್ಯಾಕ್ಟರಿಯ ಬಗ್ಗೆ ವಿಚಾರ ಮಾಡಬೇಡಿ ದೇಸಾಯಿ ಅವರೇ, ಎಲ್ಲ ಕೆಲಸಗಳು ಚೆನ್ನಾಗಿ ನಡೆಯುತ್ತಿವೆ. ನೋಡು ಕಾಳಿಂಗ, ನೀನು ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ಆಗಿ ಬಂದಿದ್ದು ನನಗೆ ತುಂಬಾ ಸಂತೋಷವಾಯಿತು. ಛೇ, ಹಾಗೇಕೆ ಹೇಳುವಿರಿ ದೇಸಾಯಿ ಅವರೇ? ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವುದು ನನಗೆ ತುಂಬಾ ಸಂತೋಷವಾಗಿದೆ. ಜಾನಿ, ಏನಾಯ್ತು? ನಾನು ಬ್ಯಾಂಕಿಗೆ ಹೋಗಬೇಕಾದ್ರೆ ಯಾರೋ ನನ್ನನ್ನು ಅಡ್ಡಗಟ್ಟಿ ಪಿಸ್ತೂಲ ತೋರಿಸಿದ ಎಂದು ಶದರಿ ಹೇಡಿಯಂತೆ ಓಡಿ ಬಂದಿರಿಯಾ ಮಗನೇ? ಹಣ ಕಳೆದುಕೊಂಡು ಬಂದರೆ ಹೆಣವನ್ನು ಕೆಡುತ್ತೇನೆ ಮಗನೇ, ಹೆಣವನ್ನು ಕೆಡುತ್ತೇನೆ. ಪಿಸ್ತೂಲ ತೋರಿಸಿ ನನ್ನಲ್ಲಿದ್ದ ಹಣವನ್ನು ಕಸಿದುಕೊಂಡರು ದಣಿ, ಕಸಿದುಕೊಂಡರು. ಮಗನೇ, ಹಣವನ್ನು ಕಳೆದುಕೊಂಡರೆ ನಿನಗೆ ಗೊತ್ತಲ್ಲ ನಾನು ಹೆಣ ಕೆಡುತ್ತೇನೆ ಎಂದು ಮಗನೇ. ಬೇಡ ದಣಿ ಬೇಡ, ನನ್ನೇನು ಮಾಡಬೇಡಿ. ನಿಮ್ಮಲ್ಲಿ ನಾಯಿಗಿಂತ ಹೆಚ್ಚಾಗಿ ದುಡಿಯುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಸಾಯಿಸಬೇಡಿ ದಣಿ, ಸಾಯಿಸಬೇಡಿ. ಇನ್ನೊಮ್ಮೆ ಈ ತರ ಮಾಡುವುದಿಲ್ಲ ದಣಿ, ಮಾಡುವುದಿಲ್ಲ. ಬಿಟ್ಟು ಬಿಡಲು ನಾನೇನು ಮಗನೇ, ಅವನಲ್ಲೋ ಅವನಲ್ಲ. ಬೇಡಿ ದೇಸಾಯಿ ಅವರೇ, ಬೇಡಿ. ಜಾನಿ ತುಂಬಾ ಒಳ್ಳೆಯ ಮನುಷ್ಯ. ಜಾನಿ, ಆ ಹಣವನ್ನು ಯಾರು ದೋಚಿರಬಹುದೆಂದು ವಿಚಾರ ಮಾಡೋಣ. ಜಾನಿ, ಹೌದು ಕಾಳಿಂಗ, ನೀನು ಹೇಳುವುದು ಸರಿ ಇದೆ. ಹಾ ಜಾನಿ, ಅವನ ಮುಖ ನೋಡಿದರೆ ನೀನು ಗುರುತು ಹಿಡಿವೆ ತಾನೆ? ದನಿ ಅವನ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದ, ಅವನ ಗುರುತು ನನಗೆ ಸಿಗಲಿಲ್ಲ ದನಿ, ಸಿಗಲಿಲ್ಲ. ಈಗೇನು ಮಾಡೋದು ಕಾಳಿಂಗ? ನೋಡಿ ದೇಸಾಯಿ ಅವರೇ, ನನಗೆ ತಿಳಿದ ಮಟ್ಟಿಗೆ ಎಷ್ಟೇ ಚಾಣಾಕ್ಷನಾಗಿ ಕಳ್ಳತನ ಮಾಡಿದರೂ ಏನಾದರೂ ಕ್ಲೂ ಬಿಟ್ಟೇ ಹೋಗಿರುತ್ತಾರೆ. ಹಾ ಜಾನಿ, ನಿನಗೆ ಯಾರ ಮೇಲಾದರೂ ಸಂದೇಹವಿದೆಯಾ? ಇಲ್ಲ ಸರ್, ಯಾರು ಇಲ್ಲ. ಕಾಳಿಂಗ, ಮುಂದೇನು ಮಾಡುವುದು ಕಾಳಿಂಗ, ಮುಂದೇನು ಮಾಡುವುದು? ದೇಸಾಯಿ ಅವರೇ, ನನಗೆ ತಿಳಿದ ಮಟ್ಟಿಗೆ ಊರಲ್ಲಿ ಹಣದ ಅವಶ್ಯಕತೆ ಇರುವುದು ಆ ರಾಮನಿಗೆ ಮಾತ್ರ. ಅವರ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಹಣ ಬೇಕಾಗಿದೆ ಅಂತ ಊರಲ್ಲಿ ಸಾಲಕ್ಕಾಗಿ ಅಲೆದಾಡುತ್ತಿದ್ದ. ಬಡ ಸೂಳೆ ಮಗನೇ ರಾಮ್ಯ, ನಿನ್ನ ಅಂತ ಮಗನೇ, ನೀ ಬಡ ಸೂಳೆ ಮಗನೇ ರಾಮ್ಯ, ಇಂದು ಶುರು
ನಿನ್ನ ಸಂಸಾರವನ್ನು ಛಿದ್ರ ವಿಛಿದ್ರ ಮಾಡದಿದ್ರೆ ನನ್ನ ಹೆಸರು ವಿಷಕಾರುವ ವಿಷಕಂಠ ದೇಸಾಯಿನೇ ಅಲ್ಲ. ಕಾಳಿಂಗ, ನಿನ್ನಿಂದ ಒಂದು ಕೆಲಸ ಆಗಬೇಕು. ಅದು ಏನು ಹೇಳಿ ದೇಸಾಯಿಯವರೇ? ಕಾಳಿಂಗ, ನೀನು ಇನ್ನು ಹೊರಡು, ಆಮೇಲೆ ನಿನಗೆ ಹೋಗ್ತೇನೆ. ಸರಿ ದೇಸಾಯಿಯವರೇ, ನಾನಿನ್ನು ಬರುತ್ತೇನೆ.